ನಮಸ್ತೆ ವೀಕ್ಷಕರೇ, ಚಾರ್ವಾಕ ಸುದ್ದಿವಾಹಿನಿ ಮತ್ತು ಟೈಮ್ಸ್ ಆಫ್ ಓಬವ್ವ ಇವತ್ತು ಸಾಗರದ ಮೀನು ಮಾರುಕಟ್ಟೆಯ ಆವರಣಕ್ಕೆ ಬಂದಿದೆ. ಸಾಗರ ಒಂದು ಸಬ್ ಡಿವಿಷನ್ ಉಪವಿಭಾಗ ಇದು ವಿಭಾಗ ನೋಡಿ. ಈಗಾಗಲೇ ಈ ಒಂದು ಇದರಲ್ಲಿ ಕಾಣ್ತಿದೆಯಲ್ಲ, ಈ ಬಿಲ್ಡಿಂಗು ಈಗಾಗಲೇ ಹೊಸ ಮೀನು ಮಾರುಕಟ್ಟೆ ಅಂತ ಹೇಳಿ ಇದನ್ನ ರೆಡಿ ಮಾಡಿಬಿಟ್ಟು ಕನಿಷ್ಠ ಅಂದ್ರೂ 5 ವರ್ಷ ಕಳೀತಾ ಬಂದಿದೆ. ಆದ್ರೆ ಇದುವರೆಗೂ ಕೂಡ ಇಲ್ಲಿನ ಮೀನು ಮತ್ತು ಮಾಂಸ ಮಾರಾಟಗಾರರಿಗೆ ಇನ್ನೂ ದಕ್ಕಲಿಲ್ಲ. ಕಾರಣ ಏನು ಅಂತ ಹೇಳಿ ಇಲ್ಲಿ ಬೀಗ ಹಾಕಿ ಬಿಟ್ಟಿದ್ದಾರೆ. ಮಳೆಗಾಲದಲ್ಲಿ ಇಲ್ಲಿ ನೀರು ಸಿಕ್ಕಾಪಟ್ಟೆ ಬೀರುತ್ತೆ, ಕಳಪೆ ಕಾಮಗಾರಿಯಾಗಿದೆ ಅಂತ ಈ ಹಿಂದೆ ಎಲ್ಲರೂ ಆರೋಪಿಸಿದ್ರು. ನೋಡಿ, ಮೀನು ಮಾರುಕಟ್ಟೆಯ ಸ್ಥಿತಿ ಯಾವ ತರ ಇದೆ ಅನ್ನೋದನ್ನ ನೀವು ನೋಡಬಹುದು. ನೋಡಿ ಇಲ್ಲಿ ಹೇಗೆ ಒಂದು ಈ ತರದ ಕಲುಷಿತ ವಾತಾವರಣದಲ್ಲಿ ಮೀನುಗಳನ್ನ ಖರೀದಿ ಮಾಡಿ ಹೋದ್ರೆ ಮೀನಿನ ಅಡಿಗೆ ಮಾಡಿಕೊಂಡು ಹೋಗುವ ಸ್ಥಿತಿ ಏನಾಗ್ಬೋದು. ನಾನೀಗ ನಿಮಗೆ ಈ ಒಂದು ಮೀನು ಮಾರುಕಟ್ಟೆಯ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಯಾವ ರೀತಿಯ ಸ್ಥಿತಿ ಇದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ನೋಡಿ, ಇದು ಮೀನು ಮಾರುಕಟ್ಟೆಯ ಸ್ಥಳ. ಇಲ್ಲಿ ಮೀನಿನ ಇದು ಕೋಳಿಯೋ ಏನೋ ಒಂದು ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸಬಹುದು ನೀವು. ಈಗ ಇಲ್ಲಿ ಕುರಿಯ ಇದನ್ನೆಲ್ಲ ಸುಡ್ತಾ ಇದ್ದಾರೆ. ಈ ರೀತಿಯ ಸ್ಥಿತಿಯಲ್ಲಿ ಇಲ್ಲೊಂದು ವ್ಯವಹಾರ ನಡೀತಾ ಇದೆ. ಇಂಥ ಒಂದು ಗಲೀಜು ವಾತಾವರಣವನ್ನು ನೋಡಿ ನೀವು ಗಮನಿಸಬಹುದು. ಒಂದು ಗಲೀಜು ವಾತಾವರಣ ಯಾವ ತರ ಇದೆ ಅನ್ನೋದಕ್ಕೆ ಉದಾಹರಣೆ ನಿಮಗೊಂದು. ಇಂಥ ಒಂದು ವಿಚಿತ್ರವಾದಂತಹ ಸ್ಥಿತಿ ನಮ್ಮ ಸಾಗರದ ಮೀನು ಮತ್ತು ಮಾಂಸವನ್ನು ಖರೀದಿ ಮಾಡುವ ಗ್ರಾಹಕರ ಸ್ಥಿತಿ ಹೇಗಿದೆ. ಇಲ್ಲಿ ನಮ್ಮ ಸ್ನೇಹಿತ ಇದ್ದಾನೆ ರವೀಂದ್ರ. ಇಲ್ಲಿನ ಮೀನು ಮಾರುಕಟ್ಟೆಯ ಸ್ಥಿತಿಗತಿ ಯಾವ ತರ ಇದೆಯಪ್ಪ ನಿಮ್ಮ ಪ್ರಕಾರ? ಮೀನು ಮಾರುಕಟ್ಟೆ ಸ್ಥಿತಿ ತುಂಬಾ ಅಧೋಗತಿ ಹೋಗಿದೆ. ಇಲ್ಲಿ ವ್ಯವಸ್ಥಿತವಾಗಿ ಬದಲಾವಣೆ ಆಗಬೇಕಾಗಿದೆ. ಪ್ರಮುಖವಾಗಿ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕಾಗಿದೆ. ಈ ತರದ ಒಂದು ವಾತಾವರಣದಲ್ಲಿ ಮೀನು ಮಾರ್ಕೆಟ್ಗೆ ನಾವು ಬಂದ್ರೆ ನಮಗೆ ಕಾಯಿಲೆಗಳು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿರೋದ್ರಿಂದ ಕೂಡಲೇ ಇದ್ರ ಬಗ್ಗೆ ಹೆಚ್ಚಿನ ಒಂದು ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕಾಗಿದೆ. ಓಕೆ, ಇಲ್ಲಿ ಮೀನು ಖರೀದಿ ಮಾಡ್ಲಿಕ್ಕೆ ಇರುವಂತ ಗ್ರಾಹಕರೊಬ್ರು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಮೀನು ಮಾರುಕಟ್ಟೆಯ ಒಳಗಡೆ ನಾನೀಗ ಹೋಗ್ತಾ ಇದ್ದೇನೆ. ಇಲ್ಲಿ ಯಾವ ತರ ಸ್ಥಿತಿ ಇದೆ ಅನ್ನೋದನ್ನ ನಿಮಗೆ ಒಂಚೂರು ಎಲ್ಲ ಗಮನಿಸ್ತಾ ಹೋಗೋಣ. ಇಲ್ಲಿ ನೋಡಿ, ಈ ತರ ಇಲ್ಲಿ ಹಾಕಿದ್ದಾರೆ. ನೋಡಿ, ಇದು ಮಾಂಸದ ಮಾರುಕಟ್ಟೆ. ಇದು ಈ ಹಿಂದೆ ಒಂದು ವರದಿ ಮಾಡಿದ್ವಿ, ಏನು ಉಪಯೋಗ ಆಗಲಿಲ್ಲ, ಇನ್ನು ಜಾಸ್ತಿ ಆಯ್ತು. ಏನ್ ಹೇಳ್ತಾರೆ ಅವರು? ಅಲ್ಲಿ ಓಪನ್ ಮಾಡ್ಲಿಕ್ಕೆ ಕಾರಣ ಹೇಳ್ತಾರೆ. ಅದೇ ದುಡ್ಡು ಸ್ಯಾಂಕ್ಷನ್ ಆಗಿಲ್ಲ, ಅದಕ್ಕೆ ನಾವು ಗೋಡನ್ ಮಾಡಿದ್ದಾರೆ. ದುಡ್ಡು ಅಂದ್ರೆ ಗುತ್ತಿಗೆದಾರಿ ದುಡ್ಡು ಬಂದಿಲ್ಲ ಅಂತ ಅದಕ್ಕೆ ಗೋಡನ್ ಮಾಡಿದ್ದಾರೆ. ಹೌದಾ? ಮಾರ್ಕೆಟ್ ನಗರಸಭೆ ನೀರಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ನೀರು ವ್ಯವಸ್ಥೆ ಇಲ್ಲ, ನಾವೇ ಮಾಡ್ಬೇಕಲ್ಲ. ನೀವು ಇದು ಬರ್ತಿರಲ್ಲ, ತಂದೆಲ್ಲ ಕಟ್ತಿರಲ್ಲ, ಟೆಂಡರ್ ಅದನ್ನು ಕ್ಯಾಶ್ ತಗೋಬಿಡ್ತಾರೆ. ಈಗ ಆದ್ರೆ 6 ತಿಂಗಳು ಟೈಮ್ ಕೊಡ್ತಿದ್ರು, ಈಗ ಟೈಮ್ ಇಲ್ಲ. ಕೂಡಲೇ ಡಿಡಿ ಕೊಡ್ಬೇಕು. ಇಲ್ಲಿ ನಾವ್ ಲೈಸೆನ್ಸ್ ತಗೋಬೇಕು. ನಾವೇ ಅಲ್ಲಿ ಹೋಗ್ರು ಮಾತಾಡಲ್ಲ. ಅಲ್ಲಿ ಏನಿದ್ರು ಬರ್ತೀವಿ ನೋಡ್ತೀವಿ ಅಂತ. ಇಲ್ಲಿ ನೋಡ್ರಿ, ಪೊಲೀಸ್ ಅಂಗಡಿಗಳು ನೋಡ್ರಿ, ಹಂಗೆ ಮುಂದೋಗ್ರಿ. ಸ್ವಲ್ಪ ಅಂಗಡಿಗಳು ಫುಲ್ ಆಗಿದೆಯಲ್ಲ, ಸ್ವಲ್ಪ ಮುಂದೋಗ್ರಿ. ನೋಡಿ, ಅವರು ಪಾಪ ಬಹಳ ಬೇಸರದಿಂದ ಹೇಳ್ತಾ ಇದ್ದಾರೆ. ಏನೇ ರಾಘು ಅನ್ಸುತ್ತ ಈ ಅವ್ಯವಸ್ಥೆ ಬಗ್ಗೆ ಅನ್ಸುತ್ತೆ? ದರಿದ್ರ ಆಗ್ಬಿಡುತ್ತೆ. ಮುಂಚೆ ನಗರಸಭೆ ದರಿದ್ರ ಇರುತ್ತೆ, ಇನ್ನೇನು ಇಲ್ಲ. ಅಧ್ಯಕ್ಷ ಹೇಳಿದ್ರೆ ಆದ ವಿಶೇಷ ಬರೀ ಮಾತಷ್ಟೇ, ಆಶ್ವಾಸನೆ ಕೊಡ್ತಾರೆ, ಏನು ಇಲ್ಲ. ಅಂಗಡಿ ಅನ್ನೋದು ಎಂತಕ್ಕೂ ಬೇಡ, ಎಲ್ಲ ಮೈ ಮೇಲೆ ಬೀಳ್ತಾ ಇದೆಯಲ್ಲ, ಮೈ ಮೇಲೆ ಬೀಳುತ್ತೆ. ನಾ ಮುಂದೆ ಹೋಗ್ಬಿಡ್ತೀನಿ. ನೋಡಿ, ತನ್ವಿ ಹೇಳಮ್ಮ, ಹೆಂಗಿದೆ ವ್ಯವಸ್ಥೆ? ಇಲ್ಲಿ ವ್ಯವಸ್ಥೆ ಖರಾಬ್ ಅಲ್ವಾ? ಖರಾಬ್. ಓಕೆ ಸರ್, ಈಗ ಮಾಂಸ ಖರೀದಿ ಮಾಡಕ್ ಹೋಗಿದ್ದೀರಾ ಸರ್? ಇಲ್ಲಿ ವ್ಯವಸ್ಥೆ ಏನ್ ಹೇಳ್ತೀರಿ ಸರ್? ಚೆನ್ನಾಗಿದೆ. ನೋಡಿ, ಅಲ್ಲಿ ಈಗ ತೋರಿಸ್ತಾ ಇದಾರೆ. ಅಲ್ಲಿ ಹೊರಗೋಗಿದೆ ನೋಡಿ ಯಾವ ತರ. ಇಲ್ಲಿ ಹೆಗ್ಗಣಗಳೆಲ್ಲ ಬರ್ತಿದ್ದಾರೆ. ಹೋಗ್ಬೋದು ತೋರ್ಸು. ನೋಡಿ, ಅವತ್ತು ಹೇಳ್ತಾ ಇದ್ದಾರೆ ಈ ತರ ಆಗಿದೆ ವ್ಯವಸ್ಥೆ ಅಂತ. ಇಂಥ ಒಂದು ಸ್ಥಿತಿಯಲ್ಲಿ ಇವರು ವ್ಯಾಪಾರ ಮಾಡುವಂತ ಪರಿಸ್ಥಿತಿ ಇದೆ. ಹಗಲುಗಳು ಪಾಪ ರಾತ್ರಿ ಇಡೀ ಅವರು ಇವರೆಲ್ಲ ಕೆಲಸ ಮಾಡುವವರು. ಇವ್ರಿಗೊಂದು ಸ್ವಚ್ಛತೆ ವಾತಾವರಣ ಇಲ್ಲ. ಇಲ್ಲಿ ಒಂದು ಮೂಲಭೂತ ಸೌಲಭ್ಯಗಳು ಕೂಡ ಇಲ್ಲ. ಮತ್ತೆ ರಾತ್ರಿ ಎಲ್ಲ ನೋಡಿ, ಇಲ್ಲಿ ಏನೇನೋ ಬರದೆ ಅಂತೆ. ಅಲ್ಲಿ ಒಳಗಡೆ ಹೋಗಲ್ಲಿ, ಅಲ್ಲಿ ತೋರಿಸ್ತಾರೆ ನೋಡಿದೆ. ಬರ್ತಾರೆ. ಆಗಿದೆ ಸ್ಥಿತಿ. ಅಣ್ಣಪ್ಪ ಬರ್ರಿ ಈ ಕಡೆ.
ಸಾಗರ ಸುದ್ದಿ ಹಾ ಇಲ್ಲೂ ನೋಡಿ, ಇಲ್ಲೂ ಯಾವ ತರ ಇದೆ, ಇಲ್ಲೂ ಅದೇ ತರ ಪರಿಸ್ಥಿತಿ ಇದೆ. ಹೊರಗಡೆ ಈಗೆಲ್ಲ ಗ್ರಾಹಕರೆಲ್ಲ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಹೋದ್ರೆ ನೀವು ಗಮನಿಸಬಹುದು, ಬಹಳ ಗಮನಿಸಬಹುದು. ಯಾರಲ್ಲ ಯಾರು ಕೇಳ್ಕೊಂಡ್ ಲಾಯರ್ ಬಂದಿರಪ್ಪ, ನೀವು ಹೇಳ್ತೀನಿ ಅಂತ ಹೌದಾ? ಭೋಜರಾಜ್ ವಕೀಲ್. ಹೌದು ಹೌದು. ಹೋದ ಸರಿ ವರದಿ ಮಾಡಿದ್ ಏನು ಪ್ರಯೋಜನ ಆಗಿಲ್ಲ. ಅಲ್ಲಿ ಕಸ ನೋಡ್ರಿ.